ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ ರಹ. ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಕಟಕ ರಾಶಿ, ನೀವು ಹುಟ್ಟಿದ್ದು ಕಟಕ ರಾಶಿಯಾಗಿದ್ದಲ್ಲಿ ನೀವು ಯಾವ ಕರ್ಮಾನುಸಾರವಾಗಿ ಕಟಕ ರಾಶಿಯಲ್ಲಿ ತಾವು ಹುಟ್ಟಿದ್ದೀರಾ, ಯಾವ ಕರ್ಮ ನಿಮ್ಮನ್ನು ಕಾಡ್ತಕ್ಕಂಥದ್ದು ಇರ್ತದೆ, ನಿಮ್ಮ ಜೀವನದಲ್ಲಿ ಕೊನೆಯ ಹಂತದ ಗುರಿಗಳೇಗೆ. ನೀವು ಕಟಕ ರಾಶಿ ಚಂದ್ರನ ತತ್ವ ಇರ್ತಕ್ಕಂಥ ರಾಶಿ, ತಾಯಿಯ ಪ್ರೀತಿಯನ್ನು ಎಲ್ಲರಿಗೂ ಹಂಚತಕ್ಕಂಥ ಪ್ರೀತಿಯ ತತ್ವದವರು. ನಿಮಗೆ ಪ್ರೀತಿ ಹೇಗೆ, ನೀವು ಬಂದಿರತಕ್ಕಂಥ ಪೂರ್ವ ಪುಣ್ಯ ಆದರೂ ಏನು, ಕೊನೆಯ ಭಾಗದಲ್ಲಿ ಅಂದರೆ ಅರ್ಥಾತ್ ಜೀವನದ ಕೊನೆಯದಲ್ಲಿ ನಿಮ್ಮ ಕರ್ಮ ಏನು, ಇವೆಲ್ಲ ಕೂಲಂಕುಷವಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ನಿಜವಾಗ್ಲೂ ತುಂಬ ಹೆಲ್ಪ್ಫುಲ್ ಆಗ್ತಕ್ಕಂಥ ವಿಡಿಯೋ ಇದು. ನಾನು ಅನಲೈಸ್ ಮಾಡಿರ್ತಕ್ಕಂಥ ವಿಡಿಯೋ ಖಂಡಿತ ನೋಡಿ, ತುಂಬ ಇಂಪಾರ್ಟೆಂಟು. ನಿಮ್ಮ ಜೀವನದಲ್ಲಿ ಇದೇ ಥರ ಇರತಕ್ಕಂಥದ್ದು ಇರ್ತದೆ. ಒಟ್ಟಾರೆಯಾಗಿ ನಿಮ್ಮ ಕರ್ಮ ಏನು ನೋಡಿ. ಕಟಕ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳನ್ನು ತಗೊಂಡಾಗ ಪುನರ್ವಸು ನಕ್ಷತ್ರ, ಯಾವಾಗಲೂ ಧರ್ಮ, ಒಂದು ಶಿಸ್ತು, ಭಾಳಷ್ಟು ಮೇಂಟೈನ್ ಮಾಡ್ತಕ್ಕಂಥದ್ದು ಇವರ ತತ್ವ. ನಂತರದಲ್ಲಿ ಆಶ್ಲೇಷ ನಕ್ಷತ್ರ, ಬಹಳಷ್ಟು ರಿಸರ್ಚ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಓಕೆ, ಬಟ್ ಏನು ಈ ಕಟಕ ರಾಶಿಯವ್ರಿಗೆ ಆಶ್ಲೇಷ ನಕ್ಷತ್ರನೇ ಒಂದು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇರ್ತದ ಮಧ್ಯಭಾಗದಲ್ಲಿ ಬರ್ತಕ್ಕಂಥದ್ದು. ಅಂದರೆ ಅರ್ಥಾತ್ ಕೊನೆಯ ಭಾಗದಲ್ಲಿ. ನಂತರ ಪುನರ್ವಸು ಪುಷ್ಯ ನಕ್ಷತ್ರ ಜೀವನದ ಗುರಿಯನ್ನು ತಲುಪಲಿಕ್ಕೆ ಕಷ್ಟಗಳನ್ನು ಎದುರಿಸ್ತಕ್ಕಂಥ ಪುಷ್ಯ ನಕ್ಷತ್ರ ನಿಮ್ಮದು ಹೇಳಬೇಕು ಅಂದರೆ ಅದನ್ನೇ ಹೇಳೋದು, ಕಾಪಾಡುವ ನಕ್ಷತ್ರ, ಕಾಪಾಡ್ತಕ್ಕಂಥ ವ್ಯಕ್ತಿತ್ವ, ಪ್ರೀತಿ ತೋರಿಸ್ತಕ್ಕಂಥ ವ್ಯಕ್ತಿತ್ವ. ಎಲ್ಲರಿಗೂ ಪ್ರೀತಿ ತೋರಿಸಿ ಕೊನೆಗೆ ನಿಮಗೆ ಇಲ್ದಂಗೆ ಮಾಡ್ಕೊಳ್ತೀರಿ. ನಿಮ್ಮ ಮನಸ್ಥಿತಿ ಜಲತತ್ವ, ಒಂದು ನಿಂತ್ಕೊಂಡು ಅಂದರೆ ನಿಂತ ನೀರು ಕದಲೋದಿಲ್ಲ, ಹಾಗೆ ಇರ್ತಕ್ಕಂಥ ವ್ಯಕ್ತಿತ್ವ. ಬಟ್ ಹಲವಾರು ನೋವುಗಳು ಬಂದಾಗ ಆ ಒಂದು ರಾಶಿ ಕದಲ್ತಕ್ಕಂಥ ಕೆಲಸವನ್ನು ಮಾಡಿಬಿಡುತ್ತೆ. ಅದಕ್ಕೆ ಕೊನೆಯಲ್ಲಿ ಭಾಗದಲ್ಲಿ ಹೇಳ್ತಕ್ಕಂಥದ್ದು ನೋಡಿ, ಪುನರ್ವಸು ನಕ್ಷತ್ರ ಕೊನೆಯ ಭಾಗದಲ್ಲಿ. ಮೊದಲೇ ಪ್ರಾರಂಭವಾಗಿ ಪುನರ್ವಸು ಧರ್ಮ ಕರ್ಮ, ನಂತರದಲ್ಲಿ ನಿಮಗೆ ಕಷ್ಟಗಳನ್ನೇ ಒತ್ಕೊಂಡ್ಬಂದಿದ್ದೀರ ಆಲ್ರೆಡಿ. ನಿಮ್ಮ ಜೀವನದಲ್ಲೇ ಹಾಗೆ ಆಗ್ತಾ ಇರತಕ್ಕಂಥದ್ದು ಸತ್ಯವಾಗ್ತದೆ. ಏನು ಗುರುಗಳೇ ಇದರ ಅರ್ಥ, ತಾತ್ಪರ್ಯವಾದರೂ ಏನು ನೋಡಿ. ಕಟಕ ರಾಶಿ ಪಂಚಮ ಸ್ಥಾನ ನವಮ ಸ್ಥಾನವನ್ನು ವೀಕ್ಷಣೆ ಮಾಡಿ ನೋಡಿ. ಇಲ್ಲಿ ಪುನರ್ವಸು ಪುಷ್ಯ, ಹಾಗೆ ಆಶ್ಲೇಷ ನಕ್ಷತ್ರ. ಅದೇ ರೀತಿಯಾಗಿ ವೃಶ್ಚಿಕ ರಾಶಿ ಪಂಚಮ ಸ್ಥಾನವನ್ನು ನೋಡಿ. ಪಂಚಮ ಸ್ಥಾನ ವಿಶಾಖ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ ನೋಡಿ. ಅಲ್ಲಿ ಪಂಚಮ ಪೂರ್ವ ಪುಣ್ಯ, ಅತಿಯಾದಂಥ ಕಷ್ಟಗಳನ್ನು ಒತ್ತು ಭೂಮಿಗೆ ಬಂದಿದ್ದೀರಿ. ಅತಿಯಾದಂಥ ಕಷ್ಟಗಳು. ನೀವು ಕಟಕ ರಾಶಿಯವರು ಧರ್ಮವನ್ನೇ ಉಳಿಸ್ತಕ್ಕಂಥ ತತ್ವದವರು ಅಂತ ಅರ್ಥ. ಹೆಚ್ಚು ಕಷ್ಟಪಟ್ಟು ಕೊನೆಯಲ್ಲಿ ಧರ್ಮ ಮಾರ್ಗವನ್ನು ಹಿಡಿದ್ಬಿಡ್ತೀರ. ಹೇಗೆ ನೋಡಿ, 9ರ ಸ್ಥಾನ ಅಲ್ಲೇ ಇರತಕ್ಕಂಥದ್ದು ಪೂರ್ವ ಪುಣ್ಯ. ನೀವು ಯೂಶ್ವಲಿ ಕಟಕ ರಾಶಿ ಬರ್ತಕ್ಕಂಥ ಅಲ್ಲಿ ಕೂಡ ನಕ್ಷತ್ರ ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ, ರೇವತಿ, ಕೊನೆಗೆ ಹೋಗ್ಬಿಡ್ತದೆ. ಯಾವುದೇ ನಕ್ಷತ್ರ ಟ್ರಾನ್ಸ್ಫರ್ ಆಗೋದಿಲ್ಲ. ದ ಎಂಡಿಂಗ್ ಆಫ್ ಲೈಫ್ ಧರ್ಮ ಅಷ್ಟೇ. ನೀವು ಹೆಚ್ಚಿನದಾಗಿ ಒಬ್ಬ ಬೇರೆಯವ್ರಿಗೆ ಅಯ್ಯೋ ಅಂತಕ್ಕಂಥ ವ್ಯಕ್ತಿಗಳು, ಬೇಗ ಮರುಗ್ತಕ್ಕಂಥ ವ್ಯಕ್ತಿಗಳು, ಅಷ್ಟೇ ಕೋಪದಿಂದ, ಅಷ್ಟೇ ಉದ್ರಿಕ್ತವಾಗಿ ರಿಯಾಕ್ಟ್ ಮಾಡ್ತಕ್ಕಂಥದ್ದು. ಸಮುದ್ರ ಭಾಳಷ್ಟು ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ. ಯಾವಾಗ ಸುನಾಮಿ ಗಿನಾಮಿ ಬಂತೋ ಎಲ್ಲವನ್ನ ಕೊಚ್ಚಿ ಬಿಸಾಕ್ತಕ್ಕಂಥದ್ದೇ ನಿಮ್ಮಲ್ಲಿ ಇರುತ್ತೆ. ಅದಕ್ಕೋಸ್ಕರ ಆಶ್ಲೇಷ ನಕ್ಷತ್ರ ಭಾಳ ಪವರ್ಫುಲ್ ಆಗಿರ್ತಕ್ಕಂಥ ನಕ್ಷತ್ರ. ನಿಮ್ಮ ಪೂರ್ವ ಪುಣ್ಯ ಏನು, ತುಂಬ ಕರ್ಮವನ್ನು, ಅನೇಕ ರೀತಿಯಾದಂಥ ಸಮಸ್ಯೆಗಳನ್ನು. ಅದಕ್ಕೋಸ್ಕರ ಇಲ್ಲಿ ನೀನು ಮಾಡೋ ಕೆಲಸ ಅಂತಕ್ಕಂಥದ್ದೇ ನಿನ್ನ ಕರ್ಮ. ನೀನು ಪೂರ್ವ ಪುಣ್ಯ ಏನು ತಗೊಂಬಂದಿದ್ಯಾ, ಅನೇಕ ಸಮಸ್ಯೆಗಳನ್ನು ಹೊತ್ತು ತಂದಿರತಕ್ಕಂಥದ್ದೇ ಕಟಕ ರಾಶಿಯ ಜನ್ಮ ತಾಳಿರ್ತಕ್ಕಂಥದ್ದಿರುತ್ತೆ. ಪೂರ್ವ ಪುಣ್ಯದಲ್ಲಿ ಅಷ್ಟಮ ಸ್ಥಾನ ವೃಶ್ಚಿಕ ರಾಶಿ. ಆ ವೃಶ್ಚಿಕ ರಾಶಿ ಪಂಚಮ ಸ್ಥಾನ ಅಂದರೆ ಪೂರ್ವ ಪುಣ್ಯ ಸ್ಥಾನ. ಅಲ್ಲಿಂದ ಪೂರ್ವ ಪುಣ್ಯವನ್ನು ನೀವು ನೋಡಿದಾಗ
ಅನೇಕ ಸಮಸ್ಯೆಗಳನ್ನು ಮಾಡಿ ಇಲ್ಲಿ ನೀನು ಅಟ್ಲೀಸ್ಟ್ ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡು, ಧರ್ಮದ ಮಾರ್ಗವನ್ನು ನಡಿ. ಹಾಗೆ ಬಂದಿರತಕ್ಕಂಥ ಪೂರ್ವ ಪುಣ್ಯ ನಿನ್ನೆಲ್ಲ ಶಿಷ್ಯವಾಗಿ ನೀನು ಖಂಡಿತವಾಗಿ ಅಭಿವ್ಯಕ್ತಿಯಾಗಿ ಹುಡ್ತೀಯ. ಮುಂದಿನ ಜನ್ಮ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳಾಯಕ ಒಬ್ಬ ರಾಜಕೀಯ ಪ್ರಬುದ್ಧಮಾನ ಆಗಿರ್ತಕ್ಕಂಥದ್ದು ಹುಟ್ಟತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಸೊ ಪ್ರತಿಯೊಂದಕ್ಕೂ ನಿದರ್ಶನವಿದೆ. ನಾವು ಅದನ್ನು ಅರಿತು ಬಾಳಿದಾಗ ಮಾತ್ರ ಜೀವನದಲ್ಲಿ ಅಟ್ಲೀಸ್ಟ್ ಸುಖದಿಂದ ಇರ್ಬೋದು. ಆಲ್ಮೋಸ್ಟ್ ಆಲ್ ಕಟಕ ರಾಶಿಯವರ ಒಂದು ವೃತ್ತಿ ಕೂಡ ನೋಡೋದಾದರೆ ಸೆಲ್ಫ್ ಇರ್ತಕ್ಕಂಥ, ತುಂಬ ಕಷ್ಟಪಟ್ಟು ಅವರೇ ಒಂದು ಮುನ್ನಡೆಸ್ತಕ್ಕಂಥ ಶಕ್ತಿ ಅವರಲ್ಲಿರ್ತದೆ. ಬಟ್ ಏನೇ ಮಾಡಿದ್ರೂ ಕೂಡ ಅವರಿಗೆ ನಿಂದನೆ ತಪ್ಪಲೇ ಇರತಕ್ಕಂಥದ್ದು ಸತ್ಯ. ನಿಂದನೆಗಳು ಬರ್ತಲೇ ಇರತಕ್ಕಂಥದ್ದು ಸತ್ಯ. ಅನೇಕ ಕಷ್ಟಗಳಿಂದ ಎದುರಿಸ್ತಕ್ಕಂಥದ್ದು. ಪುನರ್ವಸು ನಕ್ಷತ್ರ ಬಂದಿದ್ದೇ ಕಷ್ಟದಿಂದ, ಅನೇಕ ಸಮಸ್ಯೆಗಳು. ಆಮೇಲೆ ಆವೇಶಕ್ಕೊಳಗಾಗ್ತಕ್ಕಂಥದ್ದು ಆಶ್ಲೇಷ ಅಂದರೆ ಪುಷ್ಯ ನಕ್ಷತ್ರ, ಅಲ್ಲೂ ಕೂಡ ಕಷ್ಟ. ಕೊನೆಯ ಭಾಗದಲ್ಲಿ ಅಡ್ಲೂ ಕೂಡ ನಾನು ಅಟ್ಲೀಸ್ಟ್ ಸುಖವಾಗಿರ್ತೀನ ಅಂತಕ್ಕಂಥ ವಿಚಾರಗಳನ್ನು ತಗೊಂಡಾಗ ಅಲ್ಲೂ ಕೂಡ ಸಮಾನತೆ. ಎಲ್ಲರೂ ಕೂಡ ನಿಮಗೆ ದ್ವೇಷಗಳಾಗೇ ಪರಿಣಾಮವನ್ನು ಬೀರ್ತಕ್ಕಂಥದ್ದಿರುತ್ತೆ. ಕೇವಲ ಈ ಕಟಕ ರಾಶಿಯವರು ಕೆಲವೊಂದು ನಿಂದನೆಗಳನ್ನು ಒತ್ಕೊಂಡೇ ಒದಗ್ತಕ್ಕಂಥದ್ದೇ ಜಾಸ್ತಿ ಇರುತ್ತೆ. ಏನು ಸ್ವಲ್ಪ ಕಟಕ ರಾಶಿ ಚಂದ್ರನ ಮಹತ್ವದಲ್ಲಿ ಹುಟ್ಟಿದ್ದಾರೆ, ಸುಖ ನೆಮ್ಮದಿ ಇವೆಲ್ಲವನ್ನು ಕಾಣ್ತೀವಿ ಅಂತಕ್ಕಂಥದ್ದು ಪರಿಕಲ್ಪನೆ ಮಾತ್ರ. ಜೀವನದಲ್ಲಿ ಹೆಚ್ಚು ಕಟಕ ರಾಶಿಯವರಾಗಿದ್ದರೆ ಖಂಡಿತ ಇವತ್ತೇ ಹೇಳ್ತಿದ್ದೀನಿ, ಆದಷ್ಟು ಧರ್ಮ ಮಾರ್ಗ, ಹಾಗೆ ಆದಷ್ಟು ಕೂಡ ಧರ್ಮಕ್ಕೆ ಅನುಗುಣವಾಗಿ ತಾವು ದಾರಿಯಲ್ಲಿ ನಡೀತಕ್ಕಂಥದ್ದು. ಆದಷ್ಟು ಕೂಡ ನೀವು ಹೆಚ್ಚು ತಪ್ಪುಗಳನ್ನು ಮಾಡ್ದಲೇ ಆದಷ್ಟು ಕೂಡ ನೀವು ಒಬ್ಬ ಮಾರ್ಗದರ್ಶಕನಾಗಿ ಇದ್ದರೆ ಮಾತ್ರ ಕಟಕ ರಾಶಿಯವರ ಜೀವನ ಸುಸ್ಥಿರವಾಗಿ ನಿಲ್ಲುತ್ತೆ. ಈಸ್ ದ ಮಾರ್ಗದರ್ಶಕ. ಯಾಕೆಂದರೆ 4th ಹೌಸ್ ಒಬ್ಬ ಟೀಚಿಂಗ್ ಲೆವೆಲ್ ಆಗಿರ್ತಕ್ಕಂಥದ್ದು. ಒಬ್ಬ ಮಾರ್ಗದರ್ಶಕನಾಗಿ ನಿಲ್ತಕ್ಕಂಥದ್ದೇ ನಿಮ್ಮ ತತ್ವ. ಅದರಿಂದ ಮಾತ್ರ ನಿಮ್ಮ ಜೀವನ ಬಹಳಷ್ಟು ವಿಶಾಲವಾಗಿ ನೆಮ್ಮದಿಯಾಗಿ ಉಳ್ಕೊಳ್ತಕ್ಕಂಥದ್ದಿರ್ತದೆ. ಆ ಮಾರ್ಗದರ್ಶನವನ್ನು ಬಿಟ್ಟು ಅನ್ಯತಃ ಕೆಟ್ಟ ಆಲೋಚನೆ ವಾಮಮಾರ್ಗಗಳನ್ನು ಹಿಡಿದ್ರೆ ಜೀವನ ಸುಸ್ಥಿರವಾಗಿರೋದಿಲ್ಲ. ಬೇಕಾದರೆ ನೋಡ್ಕೊಳ್ಳಿ ಕಟಕ ರಾಶಿಯವರು. ಹೆಚ್ಚಿನದಾಗಿ ಕಟಕ ರಾಶಿಯವರಿಗೆ ನನ್ನ ಅನಿಸಿದ ಪ್ರಕಾರ ಧರ್ಮದ ದಾದಿ ಖಂಡಿತ ನಿಮ್ಮ ಜೀವನವನ್ನು ಅಟ್ಲೀಸ್ಟ್ ಒಂದು ತತ್ವ ನೆಮ್ಮದಿ, ಚತುರ್ಥ ಭಾವ ಚಂದ್ರ ನೆಮ್ಮದಿಯಾಗಿಡುತ್ತೆ. ಇಲ್ಲಾಂದರೆ ಪೌರ್ಣಮಿ ಒಂದು ರೀತಿಯಾದಂಥ ಚಂದ್ರ ಆದರೆ ಅಮಾವಾಸ್ಯ ಒಂದು ಚಂದ್ರ, ಜೀವನ ಕತ್ತಲು ಬೆಳಕಲ್ಲೇ ಇರತಕ್ಕಂಥದ್ದು ಜಾಸ್ತಿ ಇರುತ್ತೆ. ಈ ಆದಿಯನ್ನು ಸರಿಯಾಗಿ ನೀವು ಅನಲೈಸ್ ಮಾಡಿಕೊಂಡು ಜೀವನದಲ್ಲಿ ನಡ್ಕೊಂಡಿದ್ದೆ ಆದರೆ ಮಾತ್ರ ಸಕ್ಸಸ್ ರೇಟ್ ಸಿಗೋದು ಸತ್ಯ. ಇದೇ ಪೂರ್ವ ಪುಣ್ಯದ ತತ್ವ. ಅನೇಕ ಸಮಸ್ಯೆಗಳನ್ನು ಮಾಡಿರ್ತಕ್ಕಂಥ ನೀವು ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡಿ. ಒಬ್ಬ ಮಾರ್ಗ ಸೂಚಕನಾಗಿ ನೀವು ಬದುಕಿ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಾ. ಅನೇಕ ಕರ್ಮಗಳು ದೂರ ಆಗ್ತಕ್ಕಂಥಿರುತ್ತೆ. ನಿಮ್ಮ ಜೀವನ ಬಂದಿರತಕ್ಕಂಥದ್ದು ಸಾರ್ಥಕವಾಗೋದು ಸತ್ಯ. ಅನೇಕ ವೃತ್ತಿ ಇರುತ್ತೆ. ಅನೇಕ ಬಿಸ್ನೆಸ್ ಮೆನ್ ಆಗಿರ್ಬೋದು, ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಒಬ್ಬ ಟೀಮ್ ಲೀಡರ್ ಆಗಿರ್ಬೋದು, ಸ್ಪೋರ್ಟ್ಸ್ ಮೆನ್ ಆಗಿರ್ಬೋದು. ನಾಟ್ ಲೈಕ್ ದಟ್. ಇವೆಲ್ಲದಕ್ಕೂ ಕಾರಣ ಧರ್ಮದ ಆದಿ ಉತ್ತಮ ಸಂದೇಶವನ್ನು ಕೊಡ್ತಕ್ಕಂಥದ್ದೇ ನಿಮ್ಮ ಜೀವನದ ತತ್ವ. ಸಾಧ್ಯವಾದಷ್ಟು ಅನೇಕ ವಿಚಾರಗಳಿಗೋಸ್ಕರ ನಮ್ಮ ಕೆಳಗಿನ ನಂಬರ್ ಡಯಲ್ ಮಾಡಿ ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.